ಇನ್ನು ಜೀ ಕನ್ನಡ ನ್ಯೂಸ್ ಡಿಎನ್ಎಯ ಮೂರನೇ ಸುದ್ದಿ ಭಾರತಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ನಾವು ಅನೇಕ ದಿನಗಳಿಂದ ನೋಡ್ತಾ ಇದ್ದೀವಿ ಭಾರತ ಮತ್ತು ಚೀನಾದ ನಡುವೆ ಆಗ್ತಾ ಇರುವಂತಹ ಪ್ರಬಲ ಪೈಪೋಟಿ. ನೀವು ಜಾಗತಿಕವಾಗಿ ಒಂದು ಎರಡು ಬಣಗಳಿದೆ. ಒಂದು ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ನ ಪಾಶ್ಚಿಮಾತ್ಯ ಬಣ ಅಂತ ನಾವು ಕರಿತೀವಿ. ಮತ್ತೊಂದು ಕಡೆ ಚೀನಾ ಮತ್ತು ರಷ್ಯಾದ ಬಣ ಜಾಗತಿಕವಾಗಿ ತಮ್ಮ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಬೇರೆ ಬೇರೆ ಕಾರಣಕ್ಕಾಗಿ. ನಮಗೆ ಗಡಿಗೆ ಹತ್ತಿರವಾಗಿರುವಂತಹ ಚೀನಾ ಬೇರೆ ಬೇರೆ ಕಾರಣಕ್ಕಾಗಿ ಗಡಿ ಖ್ಯಾತಿಯ ಮುಖಾಂತರ ಭಾರತದ ಮೇಲೆ ದಾಳಿ ಮಾಡೋದು ಅಥವಾ ಆಮದು ರಫ್ತು ವಿಚಾರದಲ್ಲಿಯೂ ಕೂಡ ಕೆಲವೊಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದೀಗ ಭಾರತ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಚೀನಾಕ್ಕೆ ಹೊಡೆತ ಕೊಡಬೇಕು ಅಂತ ಹೇಳಿ ಈ ರಹಸ್ಯ ಖನಿಜಗಳ ವಿಚಾರದಲ್ಲಿ ಸ್ವಾವಲಂಬನೆ ಸಾಧಿಸುವುದಕ್ಕೆ ಯಾರ ಜೊತೆ ಹೋಗ್ತಾ ಇದ್ದಾರೆ? ರಷ್ಯಾದ ಜೊತೆಗೆ ಒಂದು ರಹಸ್ಯ ಮಾತುಕತೆಗಳನ್ನು ನಡೆಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಇಡೀ ಜಗತ್ತಿನ ಮಾರುಕಟ್ಟೆಯನ್ನು ಇಡೀ ಚೀನಾ ನಿರ್ವಹಣೆ ಮಾಡುತ್ತೆ. ನಾವು ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಾವು EV ವಾಹನಗಳಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಅಂತ ಮಾಡಿದ್ದೀವಿ. ಅದಕ್ಕೆ ನಾವು ಚೀನಾ ಮೇಲೆ ಡಿಪೆಂಡೆನ್ಸಿ ಇದ್ದೀವಿ. ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಅನೇಕ ಚೀನಾ ವಸ್ತುಗಳನ್ನು ಭಾರತದ ಮಾರುಕಟ್ಟೆಗೆ ಏನು ಬರ್ತಾ ಇತ್ತು ಅವುಗಳನ್ನು ನಿಷೇಧ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ ಕಳೆದ ಬಾರಿ. ಅವರೆಲ್ಲ ನಮ್ಮ ಮೇಲೆ ದಾಳಿ ಮಾಡಿದಾಗ ಯಾವುದೇ ಕಾರಣಕ್ಕೂ ಅದನ್ನು ಬಳಸಬಾರದು ಅಂತ ಚೀನಾದ ಮಾರುಕಟ್ಟೆಯನ್ನೇ ಫ್ಲಾಪ್ ಮಾಡೋ ಪ್ರಯತ್ನವನ್ನು ಭಾರತ ಮಾಡಿತ್ತು. ಇದೀಗ ಒನ್ಸ್ ಅಗೇನ್ ಈ ರೇರ್ ಅರ್ತ್ ಎನ್ನುವಂತಹ ಈ ರೇರ್ ಅರ್ತ್ ಎಲಿಮೆಂಟ್ಸ್ನ ವಿಚಾರದಲ್ಲಿ ಭಾರತ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಏನು ಬೆಳವಣಿಗೆ ಆಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಸೈಬೀರಿಯಾದಲ್ಲಿ ಭಾರತದ ರಹಸ್ಯ ನಿಧಿ ಬೇಟೆ. ರಷ್ಯಾದ ಒಂದು ಪ್ರದೇಶ ಸೈಬೀರಿಯಾ ಎನ್ನುವಂತಹ ಪ್ರದೇಶ, ಇದನ್ನು ಕೇಂದ್ರೀಕರಿಸಿಕೊಂಡು ಭಾರತ ಇದಕ್ಕೊಂದು ಹೆಜ್ಜೆಯನ್ನು ಇಟ್ಟಿದೆ. ಚೀನಾಗೆ ಮರ್ಮಾಘಾತ ಕೊಡೋದಕ್ಕೆ ಭಾರತದ ಹಿಮಗಡ್ಡೆ ಆಪರೇಷನ್ ಇದು. ರೇರ್ ಅರ್ತ್ ಎಲಿಮೆಂಟ್ಸ್ಗಾಗಿ ಸೈಬೀರಿಯಾದಲ್ಲಿ ಒಂದು ರಹಸ್ಯ ಶೋಧ. ಭಾರತದ IREL ಮತ್ತು ರಷ್ಯಾದ ರೋಸ್ ನೆಫ್ಟ್ ನಡುವೆ ಒಂದು ಗುಪ್ತ ಮಾತುಕತೆ ಆಗಿದೆ. ಅಂದರೆ ಈ ರೇರ್ ಅರ್ತ್ ಎಲಿಮೆಂಟ್ಸ್ ವಿಚಾರದಲ್ಲಿ ಒಂದು ರಹಸ್ಯ ಶೋಧವನ್ನು ಮಾಡೋದಕ್ಕೆ, ಅಪರೂಪದ ಖನಿಜ ಸಂಪನ್ಮೂಲ ಅಂತ ನಾವು ಕರಿತೀವಿ. ಭಾರತದಲ್ಲಿದೆ, ಅದರ ಸಾಂದ್ರತೆ ಕಡಿಮೆ ಅಂತ. ಅದನ್ನು ನಾವೀಗ ವಾಣಿಜ್ಯ ಬಳಕೆಯ ದೃಷ್ಟಿಯಿಂದ ಎಲ್ಲ ಮಾಡ್ತಾ ಇಲ್ಲ. ಹೀಗಾಗಿ ಭಾರತದ ಸರ್ಕಾರಿ ಸ್ವಾಮ್ಯದ ಗಣಿಗಾರಿಕೆ ಸಂಸ್ಥೆ ರಷ್ಯಾದ ತೈಲ ದೈತ್ಯ ಸಂಸ್ಥೆ ಆಗಿರುವಂತಹ ರೋಸ್ ನೆಫ್ಟ್ ಜೊತೆಗೆ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ನೀವು ನೋಡಿ, ರೇರ್ ಅರ್ತ್ ಖನಿಜ ಉತ್ಪಾದನೆಯ ಪ್ರಮಾಣದಲ್ಲಿ ಚೀನಾ 70% 95% ತನ್ನ ಹಿಡಿತವನ್ನು ಹೊಂದಿದೆ. ಚೀನಾದ ಮೇಲೆ ನಮ್ಮ ಅವಲಂಬನೆ ಏನಿದೆ, ಡಿಪೆಂಡೆನ್ಸಿ ಏನಿದೆ, ಅದನ್ನು ಕಡಿಮೆ ಮಾಡಬೇಕು ಅಂತ ಭಾರತ ರಷ್ಯಾದ ಸೈಬೀರಿಯಾದ ಜೊತೆಗೆ ಒಂದು ಸುರಕ್ಷಿತವಾದಂಥ ಪರ್ಯಾಯ ಮಾರ್ಗವನ್ನೆಲ್ಲ ಕಂಡುಕೊಂಡಿದೆ. 2030 ವೇಳೆಗೆ ಈ AV ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಳಕೆ ಮಾಡಿಕೊಳ್ಬೇಕು ಅಂತ ಪ್ರಯತ್ನವನ್ನು ಅವರೆಲ್ಲ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಪ್ರಯತ್ನಕ್ಕೆ ಇದೀಗ ಭಾರತ ಕೈ ಹಾಕಿದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಭಾರತಕ್ಕೆ ಟಾಮ್ಟಾರ್ ಅಗತ್ಯ ಏನಿದ್ರ ಅಗತ್ಯ? ಸೈಬೀರಿಯಾದ ಟಾಮ್ಟಾರ್ ಪ್ರದೇಶದಲ್ಲಿ ಜಗತ್ತಿನ ಅತಿ ದೊಡ್ಡ ಖನಿಜ ಭಂಡಾರ ಇದೆ. ಜಗತ್ತಿನಲ್ಲಿ ಇದುವರೆಗೂ ಕೂಡ ಯಾರೂ ಪೂರ್ಣ ಪ್ರಮಾಣದಲ್ಲಿ ಕೈ ಹಾಕದಂತಹ ರಹಸ್ಯ ನಿಧಿ ಇದು. ನೀವು ನೋಡಿ, ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಸೈಬೀರಿಯಾ ಅನ್ನುವಂಥ ಒಂದು ಪ್ರದೇಶ ಇದೆಯಲ್ಲ, ಇದು ರಷ್ಯಾದ ಪೂರ್ವ ಮತ್ತು ಈಶಾನ್ಯ ಭಾಗಕ್ಕೆ ಬರುತ್ತೆ. ಇದು ಅತ್ಯಂತ ಖನಿಜ ಸಂಪನ್ಮೂಲವನ್ನು ಹೊಂದಿರುವಂತಹ ಪ್ರದೇಶ ಇದು. ಇದನ್ನು ನಾವು ಬಳಕೆ ಮಾಡಿಕೊಳ್ತಾ ಇದ್ದೀವಿ. ಅದು ಚಿನ್ನ, ವಜ್ರ, ಪ್ಲಾಟಿನಮ್ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಕಚ್ಚಾ ತೈಲ ಆಗಿರ್ಬೋದು, ಎಲ್ಲವೂ ಕೂಡ ಇದೆ. ರಷ್ಯಾ ಮಿತ್ರ ದೇಶ ಅನ್ನುವ ಕಾರಣಕ್ಕಾಗಿ ಅದರ ಮೇಲೆ ನಾವೆಲ್ಲ ಡಿಪೆಂಡೆನ್ಸಿ ಮಾಡ್ತಾ ಇದ್ದೀವಿ. ಈ ಟಾಮ್ಟಾರ್ ಖನಿಜ ಸಂಪನ್ಮೂಲ ಯಾಕೆ ನಾವು ಡಿಪೆಂಡೆನ್ಸಿ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ, ಇಲ್ಲಿ 154 ಮಿಲಿಯನ್ ಟನ್ ಇದೆ ಇಲ್ಲಿ ಖನಿಜದ ಅದಿರಿನ ಪ್ರಮಾಣ. ಇದೆಲ್ಲವೂ ಕೂಡ ಇದೆ. ರೇರ್ ಅರ್ಥನ ಸಾಂದ್ರತೆಯು ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ರೇರ್ ಅರ್ಥನ ಸಾಂದ್ರತೆಯ ಪ್ರಮಾಣವು ಕೂಡ ದೊಡ್ಡ ಮಟ್ಟದಲ್ಲಿದೆ. 14.5% ಎಲ್ಲ ಇದೆ ಅಂತ ಎಲ್ಲ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಜಗತ್ತಿನ ಬೇರೆ ಬೇರೆ ಕಡೆ ರೇರ್ ಅರ್ತ್ ಏನು ಸಿಗುತ್ತಲ್ಲ, ಈ ಬೆಲ್ಜಿಯಂ ಏನು ಮಾಡುತ್ತೆ ಅಂತ ಹೇಳಿದ್ರೆ, ದೊಡ್ಡ ಮಟ್ಟದ ನಿಯೋಬಿಯಂ ಅನ್ನು ಅವರು ತಯಾರು ಮಾಡ್ತಾರೆ. ಅತಿ ಹೆಚ್ಚು ಅವರೇ ತಯಾರು ಮಾಡೋದು. ಆದರೆ ಈ ನಿಯೋಬಿಯಂನ ಸಾಂದ್ರತೆಯಲ್ಲಿ ಅತ್ಯಂತ ಕಡಿಮೆ ಇರುತ್ತೆ ಬ್ರೆಜಿಲಲ್ಲಿ. ಆದರೆ ಈ ಪ್ರದೇಶದಲ್ಲಿ ಟಾಮ್ಟಾರ್ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಸಾಂದ್ರತೆಯನ್ನು ನಾವು ತೆಗೆದುಕೊಂಡು ಬರ್ಬೋದು. ಅದನ್ನು ನಾವು ಎಲೆಕ್ಟ್ರಿಕ್ ವೆಹಿಕಲ್ಗಳಾಗಿರ್ಬೋದು, ಬೇರೆ ಬೇರೆ ರಂಗಗಳಲ್ಲೂ ಕೂಡ ನಾವೆಲ್ಲ ಬಳಕೆ ಮಾಡಬಹುದು ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಇದನ್ನು ನಾವು ನೋಡಿ, ರಾಕೆಟ್ ಆಗಿರ್ಬೋದು, ಕ್ಷಿಪಣಿ ಆಗಿರ್ಬೋದು, ಎಲ್ಲದರ ತಯಾರಿಕೆಗೆ ನಿಯೋಬಿಯಂ ಅವಶ್ಯಕತೆ ಇದೆ. ಈ ನಿಯೋಬಿಯಂ ಅವಶ್ಯಕತೆ ಇದೆ. ಹೀಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಸೈಬೀರಿಯಾದ ಈ ಟಾಮ್ಟಾರ್ ಎನ್ನುವಂತಹ ಈ ಒಂದು ಏನು ವ್ಯವಸ್ಥೆ ಇದೆ ಅದರ ಮೇಲೆ ಡಿಪೆಂಡೆನ್ಸಿ ಆಗೋದಕ್ಕೆ ನಾವೆಲ್ಲ ಜಾಸ್ತಿ ಹೋಗ್ತಾ ಇದ್ದೀವಿ ಅಂತ ಒಂದು. ಎರಡನೇದು, ಭಾರತದ ಬಳಿಯೂ ಕೂಡ ಜಗತ್ತಿನ 3ನೇ ಅತಿ ದೊಡ್ಡದಾದಂಥ ರೇರ್ ಅರ್ತ್ ಖನಿಜ ಇದೆ. ರೇರ್ ಅರ್ತ್ ಖನಿಜ ನಮ್ಮಲ್ಲಿ ಇದೆ. ಕೇವಲ ರಷ್ಯಾದ ಈ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಭಾರತದ ಬಳಿಯೂ ಕೂಡ ಇದೆ. ಆದರೆ ಭಾರತ ಇವತ್ತಿನ ತನಕವೂ ಕೂಡ ಅದನ್ನು ವಾಣಿಜ್ಯಕರಣಕ್ಕಾಗಿ ಸಂಸ್ಕರಣೆ ಮಾಡೋ ಪ್ರಯತ್ನವನ್ನು ಮಾಡಿಲ್ಲ. ಈಗ ಅದರ ಭಾಗವಾಗಿ ಭಾರತ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಒಂದು 7,300 ಕೋಟಿ ರೂಪಾಯಿ ಹಣವನ್ನು ಅದಕ್ಕಾಗಿ ತೆಗೆದಿಡೋ ಪ್ರಯತ್ನದ ಭಾಗವಾಗಿ ಅದನ್ನು ತೆಗೆದಿಟ್ಟು ರಷ್ಯಾದಿಂದ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಬಂದು ಆ ಕಚ್ಚಾ ವಸ್ತುವಿನ ಮುಖಾಂತರ ಒಂದು ಪ್ರಯೋಗ ಮಾಡಿ 2030 ಒಳಗಾಗಿ ಭಾರತದಲ್ಲೂ ಕೂಡ ಇಂಥದ್ದೊಂದು ಮ್ಯಾಗ್ನೆಟ್ ಅನ್ನು ತಯಾರು ಮಾಡಬೇಕು ಅಂತ ಭಾರತ ಇದೀಗ ಹೊರಟಿದೆ.
ಮತ್ತೊಂದು ಕಡೆ ಬೆಳವಣಿಗೆ ಸ್ಮಾರ್ಟ್ ಫೋನ್ ಆಗಿರ್ಬೋದು, ಬೇರೆ ಬೇರೆ ರಂಗಗಳಲ್ಲಿ ನಮಗೆ ಅತಿ ಅವಶ್ಯಕ ಆಗುತ್ತೆ ಅಂತ. ಇದಿಲ್ಲದೆ ಸ್ಮಾರ್ಟ್ ಫೋನ್ ಮಿಸೈಲ್ ಅಸಾಧ್ಯ ಅಂತ ಹೇಳಲಾಗುತ್ತೆ. ಹೆಂಗೆ ಹೈಟೆಕ್ ತಂತ್ರಜ್ಞಾನಕ್ಕೆ ಬೇಕಾಗುವಂತಹ ರೇರ್ ಅರ್ತ್ ಮ್ಯಾಗ್ನೆಟ್ಗಳೇ ಇವತ್ತಿನ ಚಿನ್ನ ಅಂತ ಹೇಳ್ತಾರೆ. ಸ್ಮಾರ್ಟ್ ಫೋನು, ಇವಿ ಮೋಟಾರ್, ವಿಂಡ್ ಟರ್ಬೈನ್ಗಳು ಇದೆಲ್ಲ ಅನಿವಾರ್ಯ. ಭಾರತದ ಬ್ರಹ್ಮೋಸ್, ಅಗ್ನಿ ಅಂತ ಮಿಸೈಲ್ಗಳಿಗೂ ಕೂಡ ಇದೆಲ್ಲ ಬೇಕು ಅಂತ. ನೀವು ಸ್ಮಾರ್ಟ್ ಫೋನ್ನ ಮೊಬೈಲ್, ಮೈಕ್ರೋಫೋನ್ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ವೈಬ್ರೇಷನ್ ಮೋಟರ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ನಿಯೋಡೈಮಿಲ್ ಎಲ್ಲ ಬೇಕು. ಎಲೆಕ್ಟ್ರಾನಿಕ್ ವೆಹಿಕಲ್ಗಳಿಗೆ ಅದಕ್ಕೆ ಶಕ್ತಿಗೆ ಮತ್ತು ಮೈಲೇಜ್ಗಳಿಗೆ ಮ್ಯಾಗ್ನೆಟ್ನ ಅವಶ್ಯಕತೆ ಇದೆ. ವಿಂಡ್ ಎನರ್ಜಿಗೆಲ್ಲ ಈ ಬೃಹತ್ ಗಾಳಿ ಯಂತ್ರಗಳಿರುತ್ತಲ್ಲ, ಅಲ್ಲಿಯೂ ಕೂಡ ಇದರ ಅವಶ್ಯಕತೆ ಇದೆ. ಮತ್ತೊಂದು ಕಡೆ ಬ್ರಹ್ಮೋಸ್ ಆಗಿರ್ಬೋದು, ಅಗ್ನಿ ಮಿಸೈಲ್ಗಳು ನಾವೇನು ತಯಾರು ಮಾಡಿದ್ದೀವಿ, ಇದರಲ್ಲಿ ಈ ಮಿಸೈಲ್ಗಳು ಶತ್ರುಗಳ ನೆಲೆಗಳನ್ನು ನಿಖರವಾಗಿ ಗುರುತಿಸಿಕೊಂಡು ದಾಳಿ ಮಾಡೋದಕ್ಕೆ ಮತ್ತು ಅಲ್ಲಿ ಹೋಗಿ ಆ ಗುರಿಯನ್ನು ಟಾರ್ಗೆಟ್ ಮಾಡೋದಕ್ಕೆ ಆಪ್ಟಿಕಲ್ ಆ್ಯಂಡ್ ರೆಡಾರ್ ವ್ಯವಸ್ಥೆಗೆ ರೇರ್ ಅರ್ಥನ ಎಲಿಮೆಂಟ್ ಅವಶ್ಯಕತೆ ಇರುತ್ತೆ. ನಾವು ಶತ್ರುಗಳನ್ನು ದಾಳಿ ಮಾಡೋದು ಮಾತ್ರವಲ್ಲ, ಆ ದಾಳಿ ನಿಖರವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯುದ್ಧ ವಿಮಾನ, ರೆಡಾರ್, ಸಂವಹನ ಸಾಧನ, ಇವೆಲ್ಲದಕ್ಕೂ ನೈಟ್ ವಿಷನ್ ಅಂತೆಲ್ಲ ಕರೀತಾರೆ, ಅದೆಲ್ಲದಕ್ಕೂ ಕೂಡ ಇದು ಅವಶ್ಯಕತೆವಾಗಿದೆ. 90% ಮ್ಯಾಗ್ನೆಟ್ ಉತ್ಪಾದನೆ ಮಾಡುವಂತಹ ಚೀನಾದ ಮೇಲೆ ನಮ್ಮ ಜಾಸ್ತಿ ಡಿಪೆಂಡೆನ್ಸಿ ಬೇಡ ಅನ್ನುವ ಕಾರಣಕ್ಕಾಗಿ ನಾವು ರಷ್ಯಾದತ್ತ ಹೋಗ್ತಾ ಇದ್ದೀವಿ. ಮತ್ತೊಂದು ಕಡೆ 2023ರಲ್ಲಿ ಚೀನಾ ಒಂದು ಕಪಟ ನಾಟಕ ಸೂತ್ರಧಾರಿ ಕೆಲಸ ಮಾಡಿತ್ತು. ಹೆಂಗೆ ಅಂತ ಹೇಳಿದ್ರೆ, ಈ ರೇರ್ ಅರ್ತ್ ತಂತ್ರಜ್ಞಾನವನ್ನು ಯಾವುದೇ ಕಾರಣಕ್ಕೂ ಬೇರೆ ಬೇರೆ ದೇಶಗಳಿಗೆ ನಾವು ತಂತ್ರಜ್ಞಾನವನ್ನು ವಿನಿಮಯ ಮಾಡಿಕೊಳ್ಳೋದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಭಾರತ ಪಕ್ಕದಲ್ಲೇ ಇದೆ. ನಾಳೆ ಒಂದು ವೇಳೆ ಚೀನಾ ನಮಗೆ ಕೊಡ್ತಾ ಇರುವಂತಹ ಈ ಎಲ್ಲ ಖನಿಜ ಸಂಪನ್ಮೂಲವನ್ನು ಸ್ಟಾಪ್ ಮಾಡಿಬಿಟ್ರೆ ಏನಾಗ್ಬೋದು ಎನ್ನುವಂಥ ಆತಂಕ. ಹೀಗಾಗಿ ಆ ಕಾರಣಕ್ಕಾಗಿ ಒಂದು ಸ್ವಾವಲಂಬಿ ಆಗೋದಕ್ಕೆ ಭಾರತ ಹೋಗ್ತಾ ಇದೆ. ಮತ್ತೊಂದು ಏನು ಅಂತ ಹೇಳಿದರೆ, ಅಮೆರಿಕ ಎಚ್ಚರಿಕೆಯ ನಡೆಯೂ ಕೂಡ ಭಾರತ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಮಯನ್ಮಾರ್ ಗಡಿಯ ಬಂಡಾಯ, ಇದಕ್ಕಿಂತ ಮೊದಲು ರಷ್ಯಾದ ರೋಸ್ನೆಫ್ಟ್ ಮೇಲೆ ಅಮೆರಿಕದ ಕಠಿಣ ಆರ್ಥಿಕ ನಿರ್ಬಂಧ ಇದೆ. ಮಯನ್ಮಾರ್, ಆಸ್ಟ್ರೇಲಿಯಾದವರೆಗೆ ಭಾರತದ ಖನಿಜ ಶಿಕಾರಿ ಎಲ್ಲ ಇರೋದಿದೆ. ಮಯನ್ಮಾರ್ ಗಡಿಯ ಬಂಡಾಯ ಗುಂಪುಗಳ ಮುಖಾಂತರ ರಹಸ್ಯವಾಗೆಲ್ಲ ಸ್ಯಾಂಪಲ್ ಸಂಗ್ರಹ ಮಾಡ್ತಾರೆ. ಇದಕ್ಕಿಂತ ಮೊದಲು ನೋಡಿ, ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಅಮೆರಿಕ ಏನು ಮಾಡಿದೆ, ಈ ಪ್ರದೇಶದ ಮೇಲೆ ಈ ರಷ್ಯಾ ಉಕ್ರೇನ್ ಯುದ್ಧ ಆಗ್ತಾ ಇತ್ತಲ್ಲ, ಈ ಯುದ್ಧ ಆಗ್ತಾ ಇರುವ ಕಾರಣಕ್ಕಾಗಿ ಅವರು ದಿಗ್ಬಂಧನ ಹೇರ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರೂಸ್ವೆಟ್ ಕಂಪನಿ ಯಾವುದೇ ದೇಶದೊಂದಿಗೆ ಡಾಲರ್ ಮತ್ತು ಯುರೋವನ್ನು ಬಳಕೆ ಮಾಡಿ ಯಾವುದೇ ವಾಣಿಜ್ಯ ವ್ಯವಹಾರಗಳನ್ನು ಮಾಡಬಾರದು ಅನ್ನೋದು ಒಂದು ನಿಯಮ. ಎರಡನೇದ್ದು, ಯಾವುದೇ ಕಾರಣಕ್ಕೂ ಅಮೆರಿಕಾದ ಕಂಪನಿಗಳು ಈ ರೋಸ್ನೆಫ್ಟ್ ಎನ್ನುವಂತಹ ಈ ರಷ್ಯಾದ ಸರ್ಕಾರದ ಕಂಪನಿ ಏನಿದೆ, ಇದು ಯಾವುದೇ ಕಾರಣಕ್ಕೂ ಮೂಲಭೂತ ಅವಶ್ಯಕತೆಗಳನ್ನು ನೀವೆಲ್ಲ ಕೊಡಬಾರದು ಅಂತ. ಭಾರತ ಈಗ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇದನ್ನು ಹೊರತಾಗಿ ಅಂದರೆ ಅಮೆರಿಕ ನಿರ್ಬಂಧವನ್ನು ಮೀರಿ ಭಾರತ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಡಾಲರ್ನ ಬದಲಾಗಿ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಅದಕ್ಕೆ ಓಸ್ಟ್ರೋ ಖಾತೆ ಅಂತ ಕರೀತಾರೆ. ಏನಿದು ಓಸ್ಟ್ರೋ ಖಾತೆ ಅಂತ ಹೇಳಿದ್ರೆ, ಈಗ ರಷ್ಯಾದ ಒಂದು XYZ ಎನ್ನುವಂಥ ಒಂದು ಬ್ಯಾಂಕು ಭಾರತದ ಒಂದು SBI ಬ್ಯಾಂಕಲ್ಲಿ ಒಂದು ಖಾತೆಯನ್ನು ಹೊಂದಿರುತ್ತೆ. ಆ ಖಾತೆಯ ಮುಖಾಂತರ ಭಾರತದ ರೂಪಾಯಿ ಮುಖಾಂತರ ನಾವು ತೈಲವನ್ನು ಖರೀದಿ ಮಾಡೋದು, ಅದಾದ ನಂತರ ವಾಣಿಜ್ಯ ಸಂಪನ್ಮೂಲಗಳನ್ನು ಖರೀದಿ ಮಾಡುವಂಥ ವ್ಯವಸ್ಥೆ. ಅಂದರೆ ಅಮೆರಿಕಕ್ಕೆ ಟಕ್ಕರ್ ಕೊಟ್ಟು ಕೂಡ ನಾವು ಇದನ್ನೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಂದರೆ ನಾವು ಸಂಶೋಧನೆಯ ಕಾರಣಕ್ಕೆಲ್ಲ ತರ್ತೀವಿ ಅಂತ. ಇದೀಗ ಮಯನ್ಮಾರ್ ಮತ್ತು ನೀವು ಆಸ್ಟ್ರೇಲಿಯಾ ನೋಡ್ತಾ ಇದ್ದೀರಿ. ಮಯನ್ಮಾರ್ ಅತಿ ಹೆಚ್ಚು ರೇರ್ ಅರ್ತ್ ಖನಿಜವನ್ನು ಹೊಂದಿದೆ. ಭಾರತ ಕಳೆದ ವರ್ಷ ಇವ್ರ ಜೊತೆಗೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಬಿಕಾಸ್ ಚೀನಾದ ಜೊತೆಗೆ ಅವರ ಸಂಬಂಧ ಅತ್ಯುತ್ತಮವಾಗಿತ್ತು, ನಾವೆಲ್ಲ ಅದನ್ನು ಗಮನಿಸಿದ್ವಿ. ಕಳೆದ ವರ್ಷ ಇದಕ್ಕೆ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಬಂದಿದ್ದೀವಿ ಮಯನ್ಮಾರ್ನಿಂದ. ಎರಡನೇದು ಆಸ್ಟ್ರೇಲಿಯಾ, ಭಾರತದ ಒಂದು ಕಂಪನಿ ಆಸ್ಟ್ರೇಲಿಯಾ ಜೊತೆಗೂ ಕೂಡ ಒಂದು ಜಂಟಿ ಹೂಡಿಕೆಯನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ಬಿಕಾಸ್ ಅಲ್ಲಿಂದ ಕಚ್ಚಾ ವಸ್ತುಗಳನ್ನು ತೆಗೆದುಕೊಳ್ಬೇಕು. ಲಿಥಿಯಂ ಆಗಿರ್ಬೋದು, ಕೊಬಾಲ್ಟ್ ಆಗಿರ್ಬೋದು, ಗಣಿಗಾರಿಕೆಗೆ ಭಾರತ ಒಂದು ದೊಡ್ಡ ಮಟ್ಟದ ಹೂಡಿಕೆಯನ್ನು ಮಾಡಿದೆ. ಇವೆಲ್ಲದರ ಒಟ್ಟಾರೆ ಪ್ರಯತ್ನ ಏನು ಅಂತ ಹೇಳಿದ್ರೆ, 2030ರ ಒಳಗಾಗಿ ಭಾರತ ಇದನ್ನು, ಈ ಮ್ಯಾಗ್ನೆಟನ್ನು ಭಾರತದಲ್ಲೇ ತಯಾರು ಮಾಡಬೇಕು ಅಂತ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, 2030ರ ವೇಳೆಗೆ ಚೀನಾದ ಏಕಸ್ವಾಮ್ಯತ್ವವನ್ನು ಧೂಳಿಪಟ ಮಾಡುವಂಥ ವ್ಯವಸ್ಥೆ. ಏನಿದು, 2030ರ ವೇಳೆಗೆ ಭಾರತದಲ್ಲಿ ಸ್ವಂತ ಮ್ಯಾಗ್ನೆಟ್ ಉತ್ಪಾದಿಸುವಂತಹ ಡೆಡ್ಲೈನ್ ಅನ್ನು ಅವರು ಇಟ್ಕೊಂಡಿದ್ದಾರೆ. ನಾನು ಆವಾಗಲೇ ಹೇಳಿದೆ, 7,300 ಕೋಟಿ ರೂಪಾಯಿ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿರೋದು. ಚೀನಾ ವರ್ಸಸ್ ಭಾರತ ಶಕ್ತಿ ಸಮರದಲ್ಲಿ ಭಾರತ ಒಂದು ಮೇಲುಗೈ ಸಾಧಿಸ್ತಾ ಇದೆ. ಕ್ಲೀನ್ ಎನರ್ಜಿ, ಡಿಫೆನ್ಸ್ ಸೆಕ್ಟರ್ನಲ್ಲಿ ಭಾರತ ಜಾಗತಿಕ ಲೀಡರ್ ಆಗೆಲ್ಲ ಹೊರಹೊಮ್ತಾ ಇದೆ. 7,300 ಕೋಟಿ ರೂಪಾಯಿ ಎಲ್ಲ ಮಾಡಿದ್ದಾರೆ. ಚೀನಾದಿಂದ ರೇರ್ ಅರ್ತ್ ಮ್ಯಾಗ್ನೆಟ್ ಆಮದು ಅದನ್ನು ಶೂನ್ಯಕ್ಕೆ ಇಳಿಸಬೇಕು ಅಂತ. ಖಾಸಗಿ ರಂಗಕ್ಕೂ ಕೂಡ ಕೆಲವೊಂದಿಷ್ಟು 2 ಕಂಪನಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಂತ
ಇದು 3 ಹಂತದಲ್ಲಿ ಆಗುತ್ತೆ. ಒಂದು ಕಚ್ಚಾ ವಸ್ತುವಿನ ಭದ್ರತೆ, ಈ ರೇರ್ ಅರ್ಥ್ಗೆ ಬೇಕಾದಂತಹ ಕಚ್ಚಾ ವಸ್ತುಗಳು ಏನಿರುತ್ತೆ ಅದನ್ನು ಸಿದ್ಧ ವಸ್ತುವಾಗಿ ಮಾಡೋದಕ್ಕೆ ಅದನ್ನು ನಾವು ಮಯನ್ಮಾರ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಇದೀಗ ರಷ್ಯಾದ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು ಅದನ್ನು ಸ್ಯಾಂಪಲ್ನ ಮುಖಾಂತರ ತೆಗೆದುಕೊಂಡು ಬಂದು 2030ರವರೆಗೆ ಅಲ್ಲಿ ಭದ್ರತೆಯನ್ನು ಮಾಡಬೇಕು ಅಂತ. ಮತ್ತೊಂದು ಕಡೆ ತಂತ್ರಜ್ಞಾನ ಪಾಲುದಾರಿಕೆಯನ್ನು ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ. ಈ ತಂತ್ರಜ್ಞಾನ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಕಡೆ ಇದೆ ಅಂತ, ಅವ್ರ ಕಡೆ 75% ತಂತ್ರಜ್ಞಾನ ಇದೆ ಅಂತ, ಅದನ್ನು ಕೂಡ ಭಾರತ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇವೆಲ್ಲದರ ಕೊನೆಯ ಫಲಿತಾಂಶ ಏನು ಅಂತ ಹೇಳಿದ್ರೆ ಭಾರತ ಮ್ಯಾಗ್ನೆಟ್ ಅನ್ನು 2030ರೊಳಗಾಗಿ, ಅಂದ್ರೆ 29 ಟಾರ್ಗೆಟ್ ಇದೆ, 30ರೊಳಗಾಗಿ ಅಂತಿಮ ರೂಪಕ್ಕೆ ಬರಬೇಕು ಅಂತ. ಹೀಗಾಗಿ ಏನಾಗುತ್ತೆ ಕಾದೋಣ. ಇದು ಜೀ ಕನ್ನಡ ನ್ಯೂಸ್ ಅಡಿಯೇನೆ 3ನೇ ಸುದ್ದಿ.